ತೇಜು ತೇಜು ತೇಜು. ಅಮ್ಮ, ನಿನ್ನ ಪ್ರಶ್ನೆಗಳಿಗೆಲ್ಲ ನನ್ನ ಹತ್ರ ಉತ್ತರ ಇಲ್ಲ. ತೇಜು ತೇಜು ತೇಜು. ತೇಜುನ ಹುಡುಕ್ತಾ ನೀನು ಹೋದ್ರೆ ನಾನು ಕಳೆದೋಗ್ತೀನಿ ಅಷ್ಟೇ. ಅಮ್ಮ, ನಾನಂತೂ ನಿನ್ನ ಬಿಟ್ಟು ಹೋಗಲ್ಲ, ನಿನ್ನ ಜೊತೆನೇ ಇರ್ತೀನಿ. ನೀನೀಗ ನೆಮ್ಮದಿಯಾಗಿ ಮಲ್ಕೋ, ನಾನಿದ್ದೀನಲ್ಲ. ಭಯ 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 ಬೇಡಮ್ಮ, ನಾನಿದ್ದೀನಿ. ಎಲ್ಲಿ ಕಣ್ಮುಚ್ಚು. ಅಜ್ಜಿ, ಅಕ್ಕ, ಯಾಕಿಷ್ಟು ಟೆನ್ಷನ್ ಮಾಡ್ಕೊಂಡಿದ್ಯಾ? ಟೆನ್ಷನ್ನಾ? ಏನಿಲ್ವಲ್ಲ. ಹೌದಾ? ಹಿಟ್ಟು ಜಾಸ್ತಿ ಮಿಕ್ಕಿತ್ತು, ಅದಕ್ಕೆ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದೆರಡು ಕಡೆ ಕೊಟ್ಟು ಬರ್ತೀನಿ, ಖಾಲಿ ಆಗುತ್ತೆ. ವಿಕ್ಕಿ ನೆನಪಾಗ್ತಿದ್ದಾನ ಅಕ್ಕ. ಅವನ ಜೊತೆ ಅಷ್ಟು ರೂಢಾಗಿ ನಡ್ಕೊಳ್ಬಾರ್ದಿತ್ತು ಅನಿಸ್ತಿದ್ಯಾ? ನನಗೆ ನಿಮ್ಮ ಜೊತೆಲಿರೋದು ಖುಷಿ ಅನ್ಸುತ್ತೆ. ನಿಮ್ಮ ಹತ್ರ ಮಾತಾಡಿದ್ರೆ ಮನ್ಸು ಹಗರ ಅನ್ಸುತ್ತೆ. ನೀವೊಂಥರ ನನ್ನ ಲೈಫ್. ತತ್ತು, ನನಗೆ ನಂದೇ 1000 ಸಮಸ್ಯೆ ಇದೆ. ಅದ್ರ ಮಧ್ಯೆ ಈ ವಿಕ್ಕಿ ವಿಷಯನ ತರಬೇಡ. ಅವ್ರು ಮಾತಾಡಿರೋ ಮಾತಿಗೆ ಹೇಗೆ ನಡ್ಕೋಬೇಕಿತ್ತೋ ನಾನು ಹಾಗೇ ನಡ್ಕೊಂಡಿದ್ದೀನಿ. ಈಗ ಮೊದಲು ನನ್ನ ಕೆಲಸದ ವಿಚಾರದ ಬಗ್ಗೆ ಮಾತಾಡು. ಕೆಲ್ಸಕ್ಕೇನಕ್ಕ, ನೀನು ಅಡುಗೆ ಮಾಡ್ತೀನಿ ಅಂದರೆ ಯಾರಾದರೂ ಕೆಲಸ ಕೊಡ್ತಾರೆ. ಅದೇ ನಮ್ಮ ಕೆಲ ತಾನೇ. ಹೋದ್ಸಲ ವಿಮ್ಮಿಗೆ ಕೆಲಸ ದಾನ ಮಾಡಿ ಬಂದಿದ್ದು. ದತ್ತು, ಸರಿ ಸರಿ, ನಾನು ಆ ವಿಷಯ ಮತ್ತೆ ತರಲ್ಲ. ನೀನು ಇನ್ನೊಂದು ಕೆಲಸ ಎಲ್ಲ ಹುಡ್ಕಕ್ಕೆ ಹೋಗ್ಬೇಡ, ಆರಾಮಾಗಿ ಮನೇಲೇ ಇರು. ಯಾಕೆ ನೀನು ಕೆಲ್ಸಕ್ಕೆ ಹೋಗ್ತೀಯಾ? ಹೋಗ್ತೀನಿ ಅಂದ್ರು ನೀನು ಬಿಡ್ಬೇಕಲ್ಲ, ಆಮೇಲೆ ಇದೇ ಸೌಟಲ್ಲಿ ಬರೆ ಹಾಕ್ಬಿಡ್ತೀಯಾ. ಆ ಭಯ ಇರಲಿ. ನಾನು ಕೆಲಸ ಮಾಡಿಲ್ಲ ಅಂದರೆ ಮನೆ ಬಿಡಿಸ್ಕೊಳ್ಳೋದು ಯಾರು? ಅಣ್ಣ ಇದಾನಲ್ಲ, ಅವನೇ ಬಿಡಿಸ್ಕೊಳ್ಳಿ. ನೀನು ಹೀಗೆ ಅವ್ನ ಸಾಲನ ಕಟ್ಟಿ ಕಟ್ಟಿ ಅವನಿಗೂ ಅಭ್ಯಾಸ ಆಗೋಗಿದೆ. ಹೀಗೆ ಆದರೆ ಅವ್ನ ಜವಾಬ್ದಾರಿ ಅವ್ನು ತಗೊಳ್ಳೋದು ಯಾವಾಗ? ನಾನು ಕೆಲಸ ಬಿಟ್ರೆ ಅವನಿಗೆ ಜವಾಬ್ದಾರಿ ಬರುತ್ತಾ? ಆಗ ಬರಲ್ಲ. ಮತ್ತೆ ನಿನ್ನ ಮುಂದೆ ಸಾಯೋ ನಾಡ್ಕಾಡಿ ನೀನೇ ಕೆಲ್ಸಕ್ಕೆ ಸೇರ್ಕೊಳಕ್ ಮಾಡ್ತಾನೆ. ಅದಕ್ಕೆ 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 ನೀನು ಕೆಲಸ ಬಿಟ್ಟು ಮದುವೆ ಆಗ್ಬಿಡು. ಯಾಕೆ ಸುಮ್ಮನೆ ನಿಂತಿದ್ಯಾ? ಹೋಗಿ ಹುಡುಗನು ಹುಡುಕ್ಬಿಡು. ಈಗ ಸಿಗೋ ಹುಡುಗರಿಗೆಲ್ಲ ಗುರ್ರ ಅಂದ್ರೆ ನಾನೇ ಸೆಟ್ ಮಾಡ್ಲಿ? ಈಗ ನಾನು ಯಾರಿಗೋ ಗುರಂದೆ? ವಿಕ್ಕಿಗೆ